ನೀವು ನಿಮ್ಮ ಬ್ಲೌಸ್ನ ವೆರೈಟಿಯಾಗಿ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸ್ಬೇಕು, ಯಾವುದು ಇವಾಗ ರನ್ನಿಂಗ್ ಇದೆ, ಇವಾಗ ಟ್ರೆಂಡಲ್ಲಿ ಯಾವುದಿದೆ ಅಂತ ನೀವು ಹುಡುಕ್ತಾ ಇರ್ತೀರಲ್ವಾ. ಒಂದು ಪೋಟ್ಲಿ ಬಟನ್ ಇಕ್ಸ್ಬೋದು, ಇಲ್ಲ ಯಾವುದಾದ್ರೂ ಬೇರೆ ಡಿಸೈನ್ನ ಇಕ್ಸ್ಬೋದು. ಆದರೆ ಇವಾಗ ಸದ್ಯಕ್ಕೆ ಟ್ರೆಂಡಲ್ಲಿರೋದು ಅಂತಂದರೆ ಸ್ಕ್ಯಾಲಪ್ ಡಿಸೈನು. ಇದನ್ನು ಕೆಲವು ಜನ ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅಂತಂದರೆ, ಫಸ್ಟು ಕ್ಯಾನ್ವಾಸ್ನ ಕಟ್ ಮಾಡ್ಕೊತಾರೆ, ಹಾಗೆ ಅದನ್ನು ಲೈನಿಂಗ್ ಮೇಲೆ ಹಾಕ್ತಾರೆ, ಅದನ್ನು ಐರನ್ ಮಾಡ್ಕೊತಾರೆ, ಹಾಗೆ 1/4 ಇಂಚಷ್ಟು ಬಿಟ್ಟು ಅದನ್ನು ಐರನ್ ಕಟ್ ಮಾಡಿದಾದ್ಮೇಲೆ ಅದನ್ನು ಫೋಲ್ಡ್ ಮಾಡಿಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಕ್ಯಾನ್ವಾಸ್ನ ಕಟ್ ಮಾಡಿರ್ತಾರಲ್ಲ ಅದನ್ನ ಒಳಗಡೆಯಿಂದ ಕಟ್ ಮಾಡಿಬಿಟ್ಟು, ಸೊ ಅದು ಸ್ಲೀವಿಗೆ ಬೇಕಾ ಅಥವಾ ಬ್ಯಾಕಿಗೆ ಬೇಕಾ ಅಥವಾ ಫ್ರಂಟಿಗೆ ಬೇಕಾ ಅಂತ ನೋಡಿಕೊಂಡು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ, ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಈ ಲೈನಿಂಗ್ನ ಅಟ್ಯಾಚ್ ಮಾಡಿರ್ತಾರಲ್ವ, ಆ ಕ್ಯಾನ್ವಾಸ್ನ ಕಟಿಂಗ್ ಮಾಡಿರೋದನ್ನ ಸ್ಕ್ಯಾಲಪ್ನ ತೊಗೊಂಬಂದು ಸ್ಟಿಚ್ ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನೀಟ್ ಫಿನಿಶಿಂಗ್ ಅನ್ನೋದು ಕಾಣಿಸೋದಿಲ್ಲ. ಯಾಕೆ ಅಂತಂದರೆ ಬ್ಲೌಸ್ನ ಉಲ್ಟಾ ಮಾಡಿ ತಿರುಗಿಸಿದಾಗ ಅದನ್ನು ಮತ್ತೆ ಎಮ್ಮಿಂಗ್ ಮಾಡಬೇಕು, ಆ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಆದರೆ ಇಲ್ಲಿ ನಾನು ತೋರಿಸ್ತಾ ಇರೋಂಥ ಈ ಬ್ಲೌಸು ಆ ರೀತಿಯಂಥ ಇದು ನೀಟ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬಂದಿರುತ್ತೆ. ಆ ರೀತಿ ನೀವು ಎಮ್ಮಿಂಗ್ ಮಾಡಬೇಕಪ್ಪ ಅನ್ನೋ ಅವಶ್ಯಕತೆ ಇಲ್ಲ. ಹೇಗೆ ಅಂತ ಅನ್ನೋದಾದರೆ, ಇದು ನೋಡಿ, ಲೈನಿಂಗ್ನ ನಾನು ಯಾವುದೇ ರೀತಿಯ ಬೇರೆ ಸಪ್ರೇಟ್ಗೆ ನಾವು ಅಟ್ಯಾಚ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಟಿರೋದಲ್ಲ, ಇದು ಲೈನಿಂಗಲ್ಲೇ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿರೋವಂಥದ್ದು. ಇದು ಎಲ್ಲ ಕಡೆನೂ ಹಾಗೆ ಮಾಡಿದ್ದೀನಿ ನಾನು. ನೋಡಿ, ನೀವು ಸ್ಲೀವಲ್ಲಿ ಕೂಡ ನೋಡ್ಬೋದು, ಸ್ಲೀವಲ್ಲಿ ಕೂಡ ನಾನು ಎಲ್ಲೂ ಕೂಡ ಬೇರೆ ಸಪ್ರೇಟ್ ಲೈನಿಂಗ್ ಅನ್ನೋದನ್ನ ಹಾಕಿ ಅಟ್ಯಾಚ್ ಮಾಡಿಲ್ಲ. ಸೊ ಇದರಿಂದ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು. ಸೊ ಈ ಥರ ನೀವು ಸ್ಕ್ಯಾಲಪ್ ಡಿಸೈನ್ನ ಹಿಡಿಸೋದ್ರಿಂದ ತುಂಬ ಲುಕ್ ಅನ್ನೋದು ಬರುತ್ತೆ ಬ್ಲೌಸ್ಗೆ, ಹಾಗೆ ಫಿನಿಶಿಂಗ್ ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಏನಾದರೂ ನೀವು ಸ್ಟಿಚ್ ಮಾಡಿಸ್ಬೇಕಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಬೋದು, ಹಾಗೆ ನಮ್ಮ ನಂಬರ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ.